ನಾರ್ಮಲ್ ಆಗಿ ಈ ಧೂಳಲ್ಲಿ ಅಥವಾ ಪೊಲ್ಯೂಷನ್ಗಳಲ್ಲಿ ಈ ಬಿಸಿಲಿನಲ್ಲಿ ಏರ್ ಫಾಲ್ ಹೆಚ್ಚಾಗಿ ಆಗುತ್ತೆ, ಡ್ಯಾಂಡ್ರಫ್ ಹೆಚ್ಚಾಗಿ ಆಗುತ್ತೆ, ಏರ್ ಡ್ಯಾಮೇಜ್ ಹೆಚ್ಚಾಗಿ ಆಗುತ್ತೆ, ಸ್ಪ್ಲಿಟ್ ಎಂಡ್ಸ್ ಆಗಿರ್ಬೋದು ಎಲ್ಲವೂ ಹೆಚ್ಚಾಗಿ ಕಾಡ್ತಾ ಹೋಗುತ್ತೆ. ಸೊ ಅದನ್ನೆಲ್ಲ ನಿವಾರಿಸೋದಕ್ಕೆ ನಾನು ಮನೆಯಲ್ಲೇ ಇವತ್ತು ಒಂದು ಒಳ್ಳೆಯ ರೆಮಿಡಿಯನ್ನು ಹೇಳ್ಕೊಡ್ತೀನಿ. ಸೊ ನೀವು ಟೈಮ್ ಸಿಕ್ತಾಗೆಲ್ಲ ಈ ರೆಮಿಡಿಯನ್ನು ನೀವು ಟ್ರೈ ಮಾಡೋದ್ರಿಂದ ಏನೆಲ್ಲ ನಿಮ್ಮ ಏರ್ಗೆ ಅಂದರೆ ನಿಮ್ಮ ಕೂದಲಿಗೆ ಸಂಬಂಧಪಟ್ಟಿದ್ದ ಪ್ರಾಬ್ಲಮ್ಸ್ ಇದೆಯಲ್ಲ ಅದೆಲ್ಲವೂ ನಿವಾರಣೆ ಆಗುತ್ತೆ ಅಂತಲೇ ಹೇಳಬಹುದು. ಏರ್ ಡ್ಯಾಮೇಜ್ ಆಗಿರ್ಬೋದು, ಸ್ಪ್ಲಿಟ್ ಎಂಡ್ಸ್ ಆಗಿರ್ಬೋದು, ಡ್ಯಾಂಡ್ರಫ್ ಆಗಿರಬಹುದು ಆ್ಯಂಡ್ ತುಂಬಾ ರಫ್ನೆಸ್ ಆಗಿರ್ಬೋದು, ಸೊ ಎಲ್ಲವೂ ಹೋಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ರೆಮಿಡಿ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು, ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ. ಮನೆಯಲ್ಲೇ ಏರ್ ಸ್ಪಾ ಕ್ರೀಮ್ ತಯಾರಿಸೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಆಲೋವೆರಾ ಜೆಲ್, ವಿಟಮಿನ್ ಇ ಕ್ಯಾಪ್ಸೂಲ್, ಹರಳೆಣ್ಣೆ, ಕೊಬ್ಬರಿ ಎಣ್ಣೆ. ನೋಡಿದ್ರಲ್ಲ ವೀಕ್ಷಕರೇ, ಮನೆಯಲ್ಲೇ ಏರ್ ಸ್ಪಾ ಮಾಡ್ಕೊಳ್ಳೋದಕ್ಕೆ ಒಂದು ಏರ್ ಸ್ಪಾ ಕ್ರೀಮ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ. ಸೊ ಆ ಕ್ರೀಮ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲನೇದಾಗಿ ನಾವು ಆಲೋವೆರಾ ಜೆಲ್ ಅನ್ನ 2 ಸ್ಪೂನ್ ಅಷ್ಟು ನಾನು ಒಂದು ಕಪ್ಗೆ ಹಾಕೊಳ್ತಾ ಇದ್ದೀನಿ. ಸೊ ನಂತರ 2 ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆ, ತೆಂಗಿನ ಎಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ. ಸೊ ನಂತರ ನಾನಿಲ್ಲಿ ಆಲೋವೆರಾ ಜೆಲ್ ಯಾಕೆ ಬಳಸಿದೆ ಅಂತಂದರೆ, ಆಲೋವೆರಾದಲ್ಲಿ ವಿಟಮಿನ್ ಎ ಆಗಿರ್ಬೋದು, ವಿಟಮಿನ್ ಸಿ ಆಗಿರ್ಬೋದು, ವಿಟಮಿನ್ ಇ ಆಗಿರ್ಬೋದು ಎಲ್ಲವೂ ಇರೋದ್ರಿಂದ ಇದು ನಮ್ಮ ಕೂದಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಆ್ಯಂಡ್ ಕೊಬ್ಬರಿ ಎಣ್ಣೆ ಎಲ್ರಿಗೂ ಗೊತ್ತಿರೋ ಹಾಗೆ ನಾರ್ಮಲ್ ಆಗಿ ನಮ್ಮದು ನ್ಯಾಚುರಲ್ ಮಾಯಿಶ್ಚರೈಸರ್ ನಮ್ಮ ಕೂದಲಿಗೆ ಅಂತಲೇ ಹೇಳಬಹುದು. ನೆಕ್ಸ್ಟು ನಾನು ಬಳಸಿರೋದು ಕ್ಯಾಸ್ಟರ್ ಆಯಿಲು. ಸೊ ಕ್ಯಾಸ್ಟರ್ ಆಯಿಲ್ ನೀವು ಯೋಚನೆ ಮಾಡಿರೋದಿಲ್ಲ, ಥಿಕ್ನಿಂಗ್ ಮತ್ತು ಸ್ಟ್ರೆಂತ್ನಿಂಗ್ ಅಂತ ಹೇಳ್ತಾರೆ. ಸೊ ನಮ್ಮ ಕೂದಲಿಗೆ ಸ್ಟ್ರೆಂತ್ ಕೊಡೋದಕ್ಕೆ ಆಗಿರ್ಬೋದು ಮತ್ತು ತುಂಬಾ ದಟ್ಟವಾಗಿ ಬೆಳೆಯೋದಕ್ಕೆ ಆಗಿರ್ಬೋದು ಎಲ್ಲದಕ್ಕೂ ಹೆಲ್ಪ್ ಮಾಡುತ್ತೆ. ನೀವು ದಿನ ಬೇಡ ಬರೀ ಹರಳೆಣ್ಣೆಯನ್ನ, ಕ್ಯಾಸ್ಟರ್ ಆಯಿಲ್ ಅನ್ನ ನೀವು ತಿಂಗಳಿಗೆ 1 ಸತಿ ಹಚ್ಚೋದ್ರಿಂದ ನಿಮ್ಮ ಕೂದಲ ಗ್ರೋತ್ 5 ಪಟ್ಟು ಹೆಚ್ಚಾಗುತ್ತೆ. ನೀವು ಇಮ್ಯಾಜಿನ್ ಕೂಡ ಮಾಡಿರೋದಿಲ್ಲ. ಜಸ್ಟ್ ಯೂಸ್ ಮಾಡ್ತಾ ಬನ್ನಿ ಕ್ಯಾಸ್ಟರ್ ಆಯಿಲ್ ಅನ್ನ, ಚೇಂಜಸ್ ಅನ್ನ ನೀವೇ ನೋಡ್ತೀರಾ. ಸೊ ಇದನ್ನು ಕೂಡ ನಾನು 2 ಸ್ಪೂನ್ ಅನ್ನ ಹಾಕೊಳ್ತಾ ಇದ್ದೀನಿ. ಫೈನಲ್ ಆಗಿ ನಾನು ವಿಟಮಿನ್ ಇ ಕ್ಯಾಪ್ಸೂಲ್ ಅನ್ನ ಆಡ್ ಮಾಡ್ತಾ ಇದ್ದೀನಿ. ಹೆಸರಲ್ಲೇ ಇದೆ ವಿಟಮಿನ್ ಇ ಅನ್ನೋದು. ಸೊ ವಿಟಮಿನ್ ಇ ಅನ್ನೋ ಅಂಶ ನಮ್ಮ ತ್ವಚೆಗಾಗಿರ್ಬೋದು, ನಮ್ಮ ಕೂದಲ ಆರೋಗ್ಯಕ್ಕಾಗಿರ್ಬೋದು ತುಂಬಾನೇ ಇಂಪಾರ್ಟೆಂಟು. ಸೊ ಇದೆಲ್ಲವನ್ನ ಹಾಕಿ ನಾವು ಒಂದು ಕ್ರೀಮ್ ಟೆಕ್ಸ್ಚರ್ಗೆ ಬರೋವರೆಗೂ ನಾವು ಮಿಕ್ಸ್ ಮಾಡಬೇಕಾಗತ್ತೆ. ಸೊ ಅದೊಂದು ಸೆರಮ್ ರೀತಿ ಅಥವಾ ಒಂದು ಕ್ರೀಮ್ ಟೆಕ್ಸ್ಚರ್ ಬರಬೇಕು, ಅಲ್ಲಿ ತನಕ ಮಿಕ್ಸ್ ಮಾಡಬೇಕು. ಓಕೆ, ಹೋಮ್ ಮೇಡ್ ಏರ್ ಸ್ಪಾ ಕ್ರೀಮ್ ರೆಡಿ ಆಗಿದೆ. ಇದನ್ನ ಯಾವ ರೀತಿ ಹಚ್ಚೋದು ಅಂತಂದ್ರೆ, ಫಸ್ಟು ನೀವು ತಲೆಗೆ ಸ್ನಾನ ಮಾಡೋದಕ್ಕೆ 1 ಅವರ್ ಅಥವಾ 2 ಅವರ್ಸ್ ಮುಂಚೆ ನಿಮ್ಮ ಕೂದಲನ್ನ ಸ್ವಲ್ಪ ಒದ್ದೆ ಮಾಡಿ ಸೆಕ್ಷನ್ ಬೈ ಸೆಕ್ಷನ್ ಒಂದೊಂದೇ ಪಾರ್ಟ್ ತಗೊಂಡು ಆ ಕ್ರೀಮನ್ನು ತಗೊಂಡು ಜಸ್ಟ್ ಹೀಗೆ ಅಪ್ಲೈ ಮಾಡಿ ಒಂದು ಕ್ಲಿಪ್ ಅಥವಾ ಬ್ಯಾಂಡ್ ಕಟ್ಟಿ 1 ಅವರ್ ಹಾಗೆ ಬಿಟ್ಟು ನಂತರ ನೀವು ನಾರ್ಮಲ್ ಆಗಿ ಏರ್ ವಾಶ್ ಮಾಡಬಹುದು. ಸೊ ಇದನ್ನ ಸತತವಾಗಿ ನೀವು ತಿಂಗಳಿಗೆ 1 ಸತಿ 2 ಸತಿ ಹಾಗೆ ಮಾಡ್ಕೊಂಡು ಬಂದರೆ 3 ತಿಂಗಳಲ್ಲಿ ನೀವೊಂದು ವಿಸಿಬಲ್ ರಿಸಲ್ಟ್ ಅನ್ನ ನೋಡ್ಬೋದು. ಅದರ ಜೊತೆ ತುಂಬಾ ಶೈನಿ ಆದ ಹೇರು, ತುಂಬಾ ಲೆಂತಿ ಆದ ಹೇರು, ಯಾವುದೇ ರೀತಿಯ ಏರ್ ಡ್ಯಾಮೇಜ್ ಇಲ್ದಿರ ಮತ್ತೆ ತುಂಬಾನೇ ರಫ್ ಆಗಿರುತ್ತೆ ಕೂದಲು, ಅದನ್ನೆಲ್ಲ ಹೋಗ್ಲಾಡಿಸಿ ತುಂಬಾ ಸಿಲ್ಕಿ ಆಗಿ, ತುಂಬಾನೇ ಲೆಂತಿ ಆಗಿ, ತುಂಬಾ ವಾಲ್ಯೂಮ್ ಕೂಡ ಹೆಚ್ಚು ಮಾಡುತ್ತೆ ಅಂತಾನೆ ಹೇಳಬಹುದು. ಆ್ಯಂಡ್ ಡ್ಯಾಂಡ್ರಫ್ ಇರ್ಬೋದು ಅದು ಕೂಡ ಹೋಗ್ಲಾಡಿಸುತ್ತೆ. ಡೆಡ್ ಸ್ಕಿನ್ ಸೆಲ್ಸ್ಗಳನ್ನೆಲ್ಲ ತೆಗೆದುಹಾಕಿ ಒಂದು ರೀಗ್ರೋತ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಈ ಸೆರಮ್.